ಒಂದು ಮಾತು ಪಕ್ಕ, ನೀವು ಈ ಬೆಟ್ಟಕ್ಕೆ ಹೋಗೋಕೆ ಮುಂಚೆ ಆ ಪ್ರೀವಿಯಸ್ ಒಂದು 15 ಮಿನಿಟ್ಸ್ ರೂಟ್ ಇದೆ ಅಲ್ಲ ಹಳ್ಳಿ ಒಳಗಡೆಯಿಂದ, ಆ್ಯಂಡ್ ದಿಸ್ ರೂಟ್ ಫಿಲ್ಡ್ ವಿತ್ ಲಶ್ ಗ್ರೀನರಿ. ಐ ಥಿಂಕ್ ನೀವು ಬೇಸಿಗೆ ಕಾಲಲ್ಲಿ ಬಂದರೂ ಹಿಂಗೆ ಇರುತ್ತಿದ್ದು. ಪೀಸ್ಫುಲ್ ಜಾಗ ಗುರು, ತುಂಬ ಜನರಿಗೆ ಗೊತ್ತಿಲ್ಲ ಅಂತೆಲ್ಲ, ನಾನು ಅದಕ್ಕೇ ನೋಡಿ ಅಲ್ಲಿ ಮೋಸ್ಟ್ಲಿ ಪ್ರಿಫರ್ಡ್ ಈ ಜಾಗ ಬಂದ್ಬಿಟ್ಟು ಸನ್ಸೆಟ್ಗೆ ಮಾತ್ರ. ಸನ್ಸೆಟ್ ಪಾಯಿಂಟ್ ಅನ್ನೋದು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಇದು ಬರೀ 38ರಿಂದ 39, ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಅನ್ಕೊಳ್ಳಿ. ಆ್ಯಂಡ್ ಇಲ್ಲೊಂದು ದಾರಿ ಇದೆ, ಅಂದರೆ ಒಂದು ಸಣ್ಣ ಸ್ಟೆಪ್ ಇದೆ ಇಲ್ಲಿ, ಹಿಂಗೆ ಕೆಳಗೆ ಹೋಗ್ಬಿಟ್ಟು ಆ ಕಡೆ ಹೋಗಿ ನಿಂತ್ಕೊಬೋದು ನೀವು ಆ ಜಾಗಕ್ಕೆ. ಆ್ಯಂಡ್ ದಟ್ಸ್ ಹೌ ಬ್ಯೂಟಿಫುಲ್ ದ ಸನ್ಸೆಟ್ ಪಾಯಿಂಟ್ ಇಸ್. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಸ್ಟೆಪ್ಸು, ಇಲ್ಲಿಂದ ಹಿಂಗೆ ಟ್ರೆಕ್ ಮಾಡ್ಕೊಂಡು ಹೋಗೋರು, ಇಲ್ಲ ನಾನು ನಡ್ಕೊಂಡು ಹೋಗ್ತೀನಿ ಮೇಲೆ ಅನ್ನೋರು ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಹತ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಇಲ್ಲಿ ಮುಂದೆ ರೋಡ್ ಮಾಡೇ ಇಟ್ಟಿದ್ದಾರೆ, ಗಾಡಿ ಮೇಲೆ ದೇವಸ್ಥಾನ ತನಕ ತೊಗೊಂಡು ಹೋಗ್ಬೋದು ನೀವು. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಪೆಟ್ರೋಲ್ ಇಲ್ಲೇ ಹಾಕೊಂಬಿಡೋಣ, ಮುಂದಕ್ಕೆ ಹೋಗಿ ಟೆನ್ಷನ್ ಬೇಡ ಗುರು ನಮಗೆ. ಸರ್ ಇನ್ನೂ ಆಗ್ತಾ ಇಲ್ವಾ? ಮುಂದೆ ಇನ್ನೊಂದಿದೆ, ಇವ್ರನ್ನ ಹಾಕ್ತವ್ರೆ. ನೋಡೋಕೆ ಹೋದರೆ ಇನ್ನಷ್ಟು ಬೆಳಗ್ಗೆ ನಾನು ಹೊರಡಬೇಕಾಗಿತ್ತು, ಸನ್ರೈಸ್ ನೋಡಬೇಕಾಗಿತ್ತಂದರೆ. ಬಟ್ ಐ ಡೋಂಟ್ ಥಿಂಕ್ ಸೊ ಸನ್ರೈಸ್ ನಾವು ಕ್ಯಾಪ್ಚರ್ ಮಾಡ್ಕೊಬೋದು ಆ ಬೆಟ್ಟ ಹತ್ರ. ಸಂಡೇ ಬೇರೆ ಇವತ್ತು, ಮೋಸ್ಟ್ಲಿ ಜಾಸ್ತಿ ಜನ ಅಥವಾ ಯಾರೂ ಬರಲ್ಲ ಅಂದ್ಕೊಂಡಿದ್ದೀನಿ ಅಲ್ಲಿ. ಇನ್ನೊಂದು ಪೀಸ್ಫುಲ್ ಬೆಟ್ಟ ಇದು. ಇಲ್ಲಿಂದಾನೇ ಒಂದು ಡಿವಿಯೇಷನ್. ಇವತ್ತು ಹೋಗ್ತಾರೋ ಲೊಕೇಶನ್ ಬಂದು ತುಂಬ ಜನರಿಗೆ ಗೊತ್ತಿಲ್ಲ, ಸ್ವಲ್ಪ ಜನರಿಗೆ ಮಾತ್ರ ಗೊತ್ತಿರೋದು ಇದು ಲೊಕೇಶನ್ನು. ಇಲ್ಲಿಂದ ಲೆಫ್ಟ್ ತಗೊಬೇಕಾಗಿತ್ತು, ಮಿಸ್ ಮಾಡ್ಕೊಂಡಿದ್ದೆ. ಈ ತಿಟ್ಟಹಳ್ಳಿ ಹತ್ರ ಈ ಬೋರ್ಡ್ ಕಾಣಿಸಿದ ತಕ್ಷಣ ಇದೊಂದು ಆಲದ ಮರ ಬರುತ್ತೆ, ಇಲ್ಲಿಂದ ನೀವು ಲೆಫ್ಟ್ ತೊಗೊಳ್ಬೇಕಾಗುತ್ತೆ. ಸೂರ್ಯೋದಯ ಆಗ್ಬಿಟ್ಟೈತೆ, ಸನ್ರೈಸ್ ಅಂತೂ ನೋಡೋಕ್ಕಾಗಲ್ಲ. ಸೊ ಇದು ಆಲ್ಮೋಸ್ಟ್ ಬಿಡದಿಗೆ ಹತ್ರ, ಬೆಂಗಳೂರಿಂದ ಇದು ಬರೀ 38ರಿಂದ 39, ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಅನ್ಕೊಳ್ಳಿ. ಬಿಡದಿಯಿಂದ ಇನ್ನೊಂದು 15 ಕಿಲೋಮೀಟರ್ಸ್ ಆ ಥರ ಲೆಕ್ಕ ಇದು. ರೋಡ್ಸ್ ತುಂಬ ಬ್ಯೂಟಿಫುಲ್ ಇದೆ. ಸ್ವಲ್ಪ Tier 2 Tier 3 ಸಿಟೀಸ್ ಹತ್ರ ಬಂದಾಗ ಬ್ಯೂಟಿಫುಲ್. ಅದಕ್ಕೆ ತುಂಬ ಜನರು ಇವಾಗ ಬೆಂಗಳೂರು ಬಿಟ್ಬಿಟ್ಟು ಈ ಥರ ಔಟ್ಸ್ಕರ್ಟ್ಸಲ್ಲಿ ಬಂದ್ಬಿಟ್ಟು ಇರೋದು ಪ್ರಿಫರ್ ಮಾಡ್ತಾರೆ. ಸೇಮ್ ಗೋಸ್ ವಿತ್ ಮೀ. ಸಿಮೆಂಟ್ ಹಾಕಿದಾಗಲೇ ಗಾಡಿ ಓಡಿಸ್ಕೊಂಡು ಹೋಗೋರೆ, ಹಂಗೇ ಟೈರ್ ಮಾರ್ಕ್ಗಳು. ಬ್ಯೂಟಿಫುಲ್ ರೋಡ್ಸ್. ಒಂದು ಮಾತು ಪಕ್ಕ, ನೀವು ಈ ಬೆಟ್ಟಕ್ಕೆ ಹೋಗೋಕೆ ಮುಂಚೆ ಆ ಪ್ರೀವಿಯಸ್ ಒಂದು 15 ಮಿನಿಟ್ಸ್ ರೂಟ್ ಇದೆ ಅಲ್ಲ ಹಳ್ಳಿ ಒಳಗಡೆಯಿಂದ, ಆ್ಯಂಡ್ ದಿಸ್ ರೂಟ್ ಫಿಲ್ಡ್ ವಿತ್ ಲಶ್ ಗ್ರೀನರಿ. ಐ ಥಿಂಕ್ ನೀವು ಬೇಸಿಗೆ ಕಾಲಲ್ಲಿ ಬಂದರೂ ಹಿಂಗೆ ಇರುತ್ತಿದ್ದು. ದಟ್ಸ್ ಹೌ ಬ್ಯೂಟಿಫುಲ್ ಇಟ್ ಇಸ್. ಇಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗುತ್ತೆ ಅನ್ಸುತ್ತೆ ರೂಟು. ಸೊ ಕಾಣಿಸ್ಕೊಂತು ನೋಡಿ, ಅದೇ ಬೆಟ್ಟ ಅಲ್ಲಿ ಕಾಣಿಸ್ತಿದೆಯಲ್ಲ. ಮುಂದೆ ಹೋಗಿ ರೈಟ್ ಡಿವಿಯೇಷನ್ ಇದೆ. ಬೆಟ್ಟಕ್ಕೆ ಹಿಂಗೇನಾ? ಸೊ ಈ ಬೆಟ್ಟ ಬಂದ್ಬಿಟ್ಟು ಬೆಂಗಳೂರಿಂದ ಬರೀ 40 ಕಿಲೋಮೀಟರ್ ಅಷ್ಟೇ. ಆ್ಯಂಡ್ ಇದು ಆಲ್ಮೋಸ್ಟ್ ನಮ್ಮ ಬಿಡದಿ ಹತ್ರ ಬರುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಸ್ಟೆಪ್ಸು, ಇಲ್ಲಿಂದ ಹಿಂಗೆ ಟ್ರೆಕ್ ಮಾಡ್ಕೊಂಡು ಹೋಗೋರು, ಇಲ್ಲ ನಾನು ನಡ್ಕೊಂಡು ಹೋಗ್ತೀನಿ ಮೇಲೆ ಅನ್ನೋರು ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಹತ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಇಲ್ಲಿ ಮುಂದೆ ರೋಡ್ ಮಾಡೇ ಇಟ್ಟಿದ್ದಾರೆ, ಗಾಡಿ ಮೇಲೆ ದೇವಸ್ಥಾನ ತನಕ ತೊಗೊಂಡು ಹೋಗ್ಬೋದು ನೀವು.
ಬಂದವ್ರೆ. ಪೀಸ್ಫುಲ್ ಜಾಗ ಗುರು. ತುಂಬ ಜನರಿಗೆ ಗೊತ್ತಿಲ್ಲ ಅಂತೆಲ್ಲ, ನಾನು ಅದಕ್ಕೇನೆ ನೋಡಿ ಅಲ್ಲಿ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು. ಬ್ಯೂಟಿಫುಲ್ ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಒಂದು ಜಾಗ ಬಂದ್ಬಿಟ್ಟು ಬೆಂಗಳೂರಿಂದ ಐ ಥಿಂಕ್ ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ ಅಷ್ಟೇ. ಬಟ್ ಪೀಸ್ ಆ್ಯಂಡ್ ಸೆರಿನಿಟಿ ಅನ್ನೋದು ಈ ಜಾಗದ ಒಂದು ಯುನೀಕ್ ಸ್ಪೆಷಾಲಿಟಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾರಾಯಣ ಸ್ವಾಮಿಯವರು ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದಾರೆ. ಬಟ್ ದೇವಸ್ಥಾನ ಬಂದ್ಬಿಟ್ಟು ಐ ಗೆಸ್ ಓನ್ಲಿ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ಓಪನ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ ಸ್ಯಾಟರ್ಡೇಸ್ ಐ ಥಿಂಕ್ ಒಂದು ಮಧ್ಯಾಹ್ನವರೆಗೆ ಇರುತ್ತೆ. ಇವತ್ತು ಸಂಡೇ ಆ್ಯಂಡ್ ನಾವು ಇವತ್ತು ಬೆಳಿಗ್ಗೆ ಒಂದು 7 ಗಂಟೆಗೇನೋ ಇಲ್ಲಿ ಬಂದ್ವಿ. ಸೊ ನಮ್ಮ ಜೊತೆಗಿನ್ನ ಬೇರೆಯವರು ಇದ್ರೆ ಇಲ್ಲಿ ಬೇರೆ ಬೈಕರ್ಸು ಹಿಂದೆ ಇದ್ದಾರೆ. ಮಾತಾಡಿಸ್ಬೈ ಪ್ರದೀಪ್ ಅವರು ಅಂತ, ಅವರು ಅವ್ರ ಫೋಟೋಶೂಟಲ್ಲಿ ಬ್ಯುಸಿ ಇದ್ದಾರೆ. ಸೊ ಹೀಗಾಗಿ ಹಿಂದೆ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಜಾಗ. ನೋಡಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿಂದ ವ್ಯೂ ಹೇಗಿದೆ ಅಂತ. ಸೊ ಇದು ಒಂದು ಹಿಲ್ ಟಾಪ್ ಆ್ಯಕ್ಚುಲಿ. 2 ವ್ಯೂ ಪಾಯಿಂಟ್ ಇದೆ ಇಲ್ಲಿ. ಒಂದು ಸನ್ರೈಸ್ ಇದೆ, ಇನ್ನೊಂದು ಸನ್ಸೆಟ್ ಇದೆ. ಸನ್ರೈಸ್ಗೆ ದರ್ಸ್ ನಾಟ್ ಎಕ್ಸಾಕ್ಟ್ಲಿ ಅ ಸ್ಪಾಟ್. ಆ ಕಡೆ ಎಲ್ಲೋ ಸನ್ರೈಸ್ ಇರುತ್ತೆ. ನಾನು ಸನ್ರೈಸ್ ಬರೋಣ ಅಂತಿದ್ದೆ, ನೋಡಿ ಅಲ್ಲಿ ಹಿಂದೆ ಸೂರ್ಯೋದಯ ಆಗ್ಬಿಟ್ಟಿದೆ ಆಲ್ರೆಡಿ. ಬಟ್ ಇದು ಬಂದ್ಬಿಟ್ಟು ಸನ್ಸೆಟ್ ಪಾಯಿಂಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಇಲ್ಲಿ ತೋರಿಸ್ತೀನಿ ನೋಡಿ. ಇದೇ ದೇವಸ್ಥಾನ ಆ್ಯಂಡ್ ಇಲ್ಲೊಂದು ದಾರಿ ಇದೆ, ಅಂದರೆ ಒಂದು ಸಣ್ಣ ಸ್ಟೆಪ್ ಇದೆ ಇಲ್ಲಿ. ಹಿಂಗೆ ಕೆಳಗೆ ಹೋಗ್ಬಿಟ್ಟು ಆ ಕಡೆ ಹೋಗಿ ನಿಂತ್ಕೊಬೋದು ನೀವು ಆ ಜಾಗಕ್ಕೆ. ಆ್ಯಂಡ್ ದಟ್ಸ್ ಹೌ ಬ್ಯೂಟಿಫುಲ್ ದ ಸನ್ಸೆಟ್ ಪಾಯಿಂಟ್ ಇಸ್. ಸಕ್ಕದಾಗಿದೆ. ಸೂರ್ಯ ಇವಾಗ ಇಲ್ಲಿ ನೋಡಿತಾ ಇದೆ, ಸೊ ಕಣ್ಣಲ್ಲಿ ಹೊಡಿತಾ ಇದೆ, ನೋಡ್ತಾ ಇರ್ಬೋದು ಅಲ್ಲಿ. ಸೊ ಜಾಗ ತುಂಬ ಚೆನ್ನಾಗಿದೆ. ಸೋಲೋ ರೈಡ್ ಮಾಡ್ತೀರಂದ್ರೇ ಮಾಡ್ಬೋದು. ಮೋಸ್ಟ್ಲಿ ಪ್ರಿಫರ್ಡ್ ಈ ಜಾಗ ಬಂದ್ಬಿಟ್ಟು ಸನ್ಸೆಟ್ಗೆ ಮಾತ್ರ. ಸನ್ಸೆಟ್ ಪಾಯಿಂಟ್ ಅನ್ನೋದು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಸನ್ರೈಸ್ ಅಷ್ಟೊಂದೇನಿಲ್ಲ, ಬಟ್ ನೀವು ಬೆಳಗ್ಗೆ ಬರ್ತೀರಂದ್ರೂ ಬರ್ಬೋದು, ಯಾರು ಇರಲ್ಲ. ಸನ್ಸೆಟ್ಗೆ ತುಂಬ ಜನರು ಐ ಥಿಂಕ್ ಇಲ್ಲಿ ಬರೋಕ್ಕೆ ಶುರು ಆಗಿಬಿಟ್ಟಿದ್ದಾರೆ. ಈ ಜಾಗನೂ ಒಂದು ಏನಂತಾರೆ, ತುಂಬ ಫೇಮಸ್ ಅಂತ ಆಗ್ಬಿಟ್ರೆ ತುಂಬ ಜನರು ಬರೋಕ್ಕೆ ಶುರು ಆಗ್ತಾರೆ. ಜನರು ಬರೋಕ್ಕೆ ಶುರು ಆದಾಗ ದಯವಿಟ್ಟು ಜಾಗನ ಕ್ಲೀನ್ ಇಟ್ಕೊಳ್ಳಿ. ಎಷ್ಟೊತ್ತು ಬೇಕಾನ ಬನ್ನಿ, ಎಷ್ಟೊತ್ತು ಬೇಕಾನ ಇರಿ, ಏನು ಬೇಕಾನ ಮಾಡಿ. ತುಂಬ ಜನರು ಇಲ್ಲಿ ಬಂದ್ಬಿಟ್ಟು ಕುಕ್ಕಿಂಗ್ ಎಲ್ಲ ಮಾಡ್ತಾರೆ. ಒಂದು ಕ್ಲೀನ್ಲಿನೆಸ್ಸು ಸೆರಿನಿಟಿ ಅಂತ ಇರುತ್ತಲ್ಲ, ಅದನ್ನು ನಾವೇ ಕಾಪಾಡಬೇಕು, ಬೇರೆ ಯಾರೂ ಕಾಪಾಡೋಕ್ಕಾಗಲ್ಲ. ಸೊ ಇಲ್ಲಿದೆ ದೇವಸ್ಥಾನ. ಸೊ ಇದೇ ಆ ಜಾಗ. ಬ್ಯೂಟಿಫುಲ್ ಪ್ಲೇಸು. ದಿಸ್ ಇಸ್ ಎಕ್ಸಾಕ್ಟ್ಲಿ ನೀವು ಇಲ್ಲಿ ಬಂದು ನಿಂತ್ಕೊಂಡು ಸನ್ಸೆಟ್ ಪಾಯಿಂಟ್ ವ್ಯೂ ಅಂತ ನೋಡ್ಬೋದು. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಯಾವುದೇ ಒಂದು ಗ್ರಿಲ್ಸ್ ಅನ್ನೋದು ಎಲ್ಲೂ ಏನು ಹಾಕಿಲ್ಲ. ಸೊ ಸೇಫ್ಟಿ ಕನ್ಸರ್ನು, ಸೇಫ್ಟಿ ನಮ್ಮ ಕೈಲಿರುತ್ತೆ. ನಾವು ಆರಾಮಾಗೆ ನೋಡಿಕೊಂಡು ಇಲ್ಲಿ ಬಂದರೆ ಒಳ್ಳೆಯದು. ಇಲ್ಲೊಂದು ಯಾವುದೋ ಕಲ್ಯಾಣಿ ಟೈಪ್ ಫಾರ್ಮ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಬಟ್ ಇದು ಕಲ್ಯಾಣಿ ಅಲ್ಲ. ಮಳೆ ನೀರು ಬಂದ್ಬಿಟ್ಟು ಇದೊಂದು ಜಾಗಕ್ಕೆ ಹಿಂಗೆ ಇಟ್ಬಿಟ್ಟು, ಅಥವಾ ಬೇಕಂತಾನೆ ಕಲ್ಯಾಣಿ ಫಾರ್ಮ್ ಆಗಲಿ ಅಂತ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ದಟ್ ಇಸ್ ಹೌ ಇಟ್ ಇಸ್. ಆ ಕಡೆಯಿಂದ ಆ ರೋಡಿಂದ ಬರುವಾಗ ನಾಮ ಕಾಣುತ್ತಂತ ಬೆಟ್ಟದ ಮೇಲೆ. ಸೊ ಇದೇ ನಾಮ, ಇದೇ ಬೆಟ್ಟ, ಇದೇ ದೇವಸ್ಥಾನ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದೇ ದಾರಿಯಿಂದ ಸ್ವಲ್ಪ ಹಿಂಗ್ ನಡ್ಕೊಂಡು ಹೋದ್ರು ಈ ಕಡೆ ಮೇಲೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ.
ಸೊ ಫೈನಲಿ ನರಸಿಂಹಸ್ವಾಮಿ ಬೆಟ್ಟ ಇದೊಂದು ಮುಗ್ದಿದೆ. ಸೊ ಈಗಷ್ಟು ಒಂದು ಸ್ವಲ್ಪ ಬೈಕರ್ಸ್ ಬಂದ್ಬಿಟ್ಟು ಸೇರಕ್ಕೆ ಶುರು ಆಗಿಬಿಟ್ಟಿದ್ದಾರೆ. ಸೊ ನಮ್ಮ ಪ್ರದೀಪ್ ಅವ್ರು ಆಗ್ಲಿಂದ ಇಲ್ಲೇ ಇದ್ದರು. ಸೊ ಇನ್ಮೇಲಿಂದ ಮೋಸ್ಟ್ಲಿ ನಮ್ಮ ವೀಡಿಯೋಸಲ್ಲಿ ನಮ್ಮ ರೈಡ್ಸಲ್ಲಿ ನೋಡ್ಬೋದು ನೀವು ಇವ್ರನ್ನ. ಸಿಗೋಣ ಬ್ರೋ, ಸಿಗೋಣ. ರೈಟ್. ಸೊ ಈಗಲೇ ಇನ್ನೊಬ್ರು ಬೈಕರು ಬಂದರು ಪಾಪ ಅವರು. ಹಾಯ್ ಬ್ರೋ. ಎಲ್ಲಿ ವಿಜಯನಗರ ಅಲ್ಲ? ಕೂಲ್ ಬ್ರೋ. ನೋಡಿ ಸುತ್ತಾಡಿ. ಈಗಷ್ಟು ಬಂದ್ರಲ್ಲ ನೀವು. ಸಿ ಯು ಬ್ರೋ, ಬಾಯ್. ಬನ್ನಿ ಹೊರಡೋಣ. ಗ್ಲೌಸ್ ನಾನು ಇವಾಗ ಹಾಕ್ಕೊಂತಲ್ಲ ಆ್ಯಕ್ಚುಲಿ. ಒಂದು ಸ್ವಲ್ಪ ಕೆಳಗಡೆ ಹೋಗಿ ನಿಂತ್ಕೊಂಡು ಇನ್ನಷ್ಟು ಏನಾದರೂ ಫೋಟೋಸು ಆದರೆ ತಗೊಂಡು ಆಮೇಲೆ ಹೊರಡೋಣ. ಪ್ಯೂಡ್ ಅಲ್ಲ, ಏನು ಚಕ್ಕದಾಗಿದೆ. ಬ್ಯೂಟಿ ಪ್ಲೇಸು.